ಹಾಯ್ ನಾನು ನಿಮ್ಮ ರಾಕಿ ವಾಯ್ಸ್ ಮಾತಾಡೋದು. ಇಲ್ಲಿ ನಾ ಮೊನ್ನೆ ಹೇಳ್ದಂಗೆ ಯೂಟ್ಯೂಬ್ ಸೆಟ್ಟಿಂಗ್ಸ್ ಹೇಳ್ಕೊಟ್ಟಿದ್ನಲ್ವ ನಿಮಗೆಲ್ಲ. ಸೊ ಇದರಲ್ಲಿ ಮೊದಲ ಸೆಟ್ಟಿಂಗ್ಸಲ್ಲಿ ಈ ಪೇಜಲ್ಲಿ ಡೆಡ್ ಎಂಡಲ್ಲಿ ಒಂದು ಆಪ್ಷನ್ ಇದೆ, ಸೆಟ್ಟಿಂಗ್ಸ್ ಬಟನ್ ಇದೆ, ಗೊತ್ತಿದೆ. ಇಲ್ಲಿ ನಿಮಗೆ ಜನರಲ್ ಅಂತ ಕಾಣಿಸುತ್ತೆ, ನೆಕ್ಸ್ಟ್ ಚಾನಲ್ ಅಂತ ಕಾಣಿಸುತ್ತೆ. ಸೊ ಚಾನಲಲ್ಲಿ ಇಲ್ಲಿ ನಿಮಗೆ ಕಂಟ್ರಿ ಆಫ್ ರೆಸಿಡೆನ್ಸ್, ಸೊ ನೀವು ಯಾವ ಕಂಟ್ರಿಲಿದ್ದೀರೋ ಅದನ್ನು ಸೆಲೆಕ್ಟ್ ಮಾಡಿ. ಸೊ ನಾವಿರೋದು ಇಂಡಿಯಾ ಸೆಲೆಕ್ಟ್ ಮಾಡಿ ಆಯಿತು. ಇಲ್ಲಿ ಕೀವರ್ಡ್ಸ್ ಹಾಕಬೇಕು. ಕೀವರ್ಡ್ಸ್ ಅಂದರೆ ನಿಮ್ಮ ಚಾನಲ್ ರಿಲೇಟೆಡ್. ಫಾರ್ ಎಕ್ಸಾಂಪಲ್ ರಾಕಿ KGF ನನ್ನ ಚಾನಲ್ ಹೆಸರು. ಸೊ ಇದಾಗಬೇಕು, ಇದು ಒಂದು ಇದಾಗುತ್ತೆ ಕೀವರ್ಡು. ಅದೇ ಥರ ನಿಮ್ಮ ಬೇರೆದು ಅಂದರೆ ನೀವು ಯಾರು ಫಾಲೋ ಮಾಡ್ತೀರಾ, ಫಾರ್ ಎಕ್ಸಾಂಪಲ್ ಡಿ ವಿ ಇನ್ ಕನ್ನಡ ಅಂತ ಇದೆ. ಓಕೆ, ಟಿ ವಿ ಇನ್ ಕನ್ನಡ. ನೆಕ್ಸ್ಟು ಡಿ ವಿ ಇನ್ ಕನ್ನಡ. ನೆಕ್ಸ್ಟು ನಾನು ಬಂದು ಇದು ಫಾಲೋ ಮಾಡ್ತೀನಿ ಮನೋವೃತ್ತಿ ಅಂತ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾರು ಇಷ್ಟನೋ ಅವ್ರದ್ದು ಫಾಲೋ ಮಾಡ್ಕೊಳ್ಳಿ, ಫೇಮಸ್ ಯೂಟ್ಯೂಬರು, ಮತ್ತು ನಿಮ್ಮ ರಿಲೇಟೆಡ್ ಫೀಲ್ಡ್ ಆಗಿರಬೇಕು. ಮತ್ತು ನೆಕ್ಸ್ಟು ಇದರಲ್ಲಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಕ್ಲಿಕ್ ಮಾಡಿ. ಇದರಲ್ಲಿ ಸೊ ಇದರಲ್ಲಿ ನೋ ನೋ ಸೆಟ್ ದಿಸ್ ಚಾನಲ್ ಆ್ಯಸ್ ನಾಟ್ ಮೇಡ್ ಫಾರ್ ಕಿಡ್ಸ್. ಸೊ ಇದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ನೀವು. ಮತ್ತು ಇಲ್ಲಿ ಫೀಚರ್ ಅವೈಲಬಿಲಿಟಿಯಲ್ಲಿ ನೇಬಲ್ ಅಂತ ಇದೆಯಲ್ಲ, ಇದರಲ್ಲಿ ನೀವು ಇಂಟರ್ಮೀಡಿಯೇಟ್ ಫೀಚರ್ ಇದೆಯಲ್ಲ, ಇದರಲ್ಲಿ ನೀವು ಎಲಿಜಿಬಲ್ ತೋರಿಸುತ್ತೆ ನೋಡಿ, ಆ ಫೋನ್ ನಂಬರ್ ವೆರಿಫೈ ಮಾಡಬೇಕು. ಸೊ ಇಲ್ಲಿ ಫೋನ್ ನಂಬರ್ ವೆರಿಫೈ ಮಾಡಿದ್ರೆ ನಿಮ್ಮ ಫೋನ್ ನಂಬರ್ ವೆರಿಫೈ ಮಾಡೋಕ್ಕೆ ಕೇಳುತ್ತೆ. ಸೊ ನಿಮ್ಮ ಫೋನ್ ನಂಬರ್ ವೆರಿಫೈ ಮಾಡ್ಕೊಳ್ಳಿ. ಮತ್ತು ಅದರ ನಿಮಗೊಂದು ಇದು ಬರುತ್ತೆ, ಟೆಕ್ಸ್ಟ್, ಅದನ್ನು ಇದು ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ನೆಕ್ಸ್ಟು ಸೆಟ್ಟಿಂಗ್ ಬಂದು ಇದರಲ್ಲೇ ಚಾನಲಲ್ಲೇ ಫೀಚರ್ ಅಂತಿದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಇಲ್ಲಿ ಎಲಿಜಿಬಲ್ ಅಂತಿದೆಯಲ್ಲ. ಸೊ ಇದರಲ್ಲಿ ನಿಮ್ಮದು ಯಾವ್ದು ಐ ಡಿ, ವೋಟ್ರ್ ಐ ಡಿನೋ ಯಾವುದೋ ಒಂದು ಇದು ಇರುತ್ತಲ್ಲ, ಆಧಾರ್ ಕಾರ್ಡು ಯಾವುದು, ಅದು ಇದು ಮಾಡ್ಕೊಳ್ಳಿ. ಸೊ ಅದನ್ನ ವೆರಿಫೈ ಮಾಡಾದಮೇಲೆ ಇಲ್ಲಿ ಇನ್ನೊಂದು ಸತಿ ಈಗ ಅಲ್ಲಿಗೆ ಆ ಪೇಜಿಗೆ ಹೋಗ್ಬಿಟ್ಟು ಅಪ್ಲೋಡ್ ಡಿಫಾಲ್ಟ್ಸ್ ಅಂತಿದೆ. ಅದರಲ್ಲಿ ಇಲ್ಲಿ ನಿಮ್ದು ಯಾವುದು ಟೈಟಲ್ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಮತ್ತು ಇಲ್ಲಿ ಟೈಟಲ್ ಟ್ಯಾಗ್ ಡಿಸ್ಕ್ರಿಪ್ಷನು, ಮತ್ತು ಇಲ್ಲಿ ವಿಸಿಬಲ್ ಇದು ನಿಮ್ದು ಇದು ಬರುತ್ತಲ್ಲ, ಒಂದು ಪೇಜ್ ಅಪ್ಲೋಡ್ ಮಾಡುವಾಗ, ಎಕ್ಸಾಂಪಲ್ ವೀಡಿಯೋ ಅಪ್ಲೋಡ್ ಮಾಡುವಾಗ ಇದು ಬರುತ್ತೆ, ಟೈಟಲ್, ಡಿಸ್ಕ್ರಿಪ್ಷನ್ ಮತ್ತು ವಿಸಿಬಿಲಿಟಿ. ಸೊ ವಿಸಿಬಿಲಿಟಿಯನ್ನು ನೀವು ಯಾವಾಗಲೂ ಅನ್ಲಿಸ್ಟೆಡ್ ಇಟ್ಕೊಳ್ಳಿ, ಯಾಕಂದರೆ ನೀವು ಪಬ್ಲಿಕ್ ಕೊಟ್ಟು ಡೈರೆಕ್ಟಾಗಿ ಪಬ್ಲಿಕ್ ಹೋಗುತ್ತೆ ನೀವು ವೀಡಿಯೋ ಮಾಡಾದ್ಮೇಲೆ. ಸೊ ಅನ್ಲಿಸ್ಟೆಡ್ ಇದ್ಮೇಲೆ ಆಮೇಲೆ ನೀವು ಇದು ಮಾಡಬೇಕಾಗತ್ತೆ, ನೆಕ್ಸ್ಟ್ ಎಡಿಟ್ ಮಾಡೋವಾಗ ಈಸಿ ಆಗುತ್ತೆ. ಸೊ ಅದಾದಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಇಲ್ಲಿ ಕ್ಯಾಟಗರಿ ಅಂತಿದೆ. ಕ್ಯಾಟಗರಿಯಲ್ಲಿ ನಿಮ್ದು ಯಾವ ಚಾನಲ್ ಕ್ಯಾಟಗರಿ, ಫಾರ್ ಎಕ್ಸಾಂಪಲ್ಲು ನಿಮ್ದು ಬಂದು ಗೇಮಿಂಗ್ ಆದರೆ ಗೇಮಿಂಗ್ ಇಟ್ಕೊಳ್ಳಿ. ಗೇಮಿಂಗ್ ಇಟ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಲ್ಯಾಂಗ್ವೇಜು ಯಾವ ಲ್ಯಾಂಗ್ವೇಜಲ್ಲಿ ಮಾಡ್ತಿರೋ. ಸೊ ಫಾರ್ ಎಕ್ಸಾಂಪಲ್ ಮಾಡೋದು ಕನ್ನಡಲ್ಲಿ ಅಂದರೆ ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ವಿಡಿಯೋ ಲ್ಯಾಂಗ್ವೇಜ್ ಆಯಿತು. ನೆಕ್ಸ್ಟು ಟೈಟಲ್ ಯಾವ್ದು ಹಾಕ್ತೀರಾ, ಇಂಗ್ಲೀಷಲ್ಲಿ ಹಾಕ್ತೀರಾ, ಕನ್ನಡ ಹಾಕ್ತೀರಾ. ಸೊ ಅದರಲ್ಲಿ ಕನ್ನಡ ಹಾಕ್ಕೊಂಡ್ರೆ ಕನ್ನಡ ಇಟ್ಕೊಬೇಕಾಗುತ್ತೆ. ಇಲ್ಲಿ ಕನ್ನಡ ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟು ಮತ್ತು ಇದು ಕಮೆಂಟ್ಸು ಆನಲ್ಲಿದೆ, ಓಕೆ, ಸೇವ್ ಮಾಡ್ಕೊಳ್ಳಿ. ನೆಕ್ಸ್ಟು ಇನ್ನೊಂದು ಸೆಟ್ಟಿಂಗ್ಸ್ ಇರ್ಬೋದು ಅಂತ, ಇದರಲ್ಲಿ ಅಪ್ಲೋಡ್ ಡಿಫಾಲ್ಟ್ಸ್ ಆದಮೇಲೆ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಆಯಿತು. ಇದರಲ್ಲಿ ಅಷ್ಟೇ, ಇದರಲ್ಲಿ ಅಷ್ಟೇ ಅನ್ಕೊಂತೀನಿ, ಮುಂದಿರಬೇಕಾಗುತ್ತೆ ಡಿಫಾಲ್ಟ್.
ಇಷ್ಟೇ ಅಗ್ರಿಮೆಂಟ್ಸಲ್ಲಿ ಇದಾದಮೇಲೆ ನೀವು ಚಾನಲ್ನಲ್ಲಿ ವೀಡಿಯೋಸ್ ಹಾಕ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.